ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸನ್ಮಾನ್ಯ ಶ್ರೀಯುತ ಟಿ.ಎ. ನಾರಾಯಣಗೌಡರ ಸಾರಥ್ಯದೊಳಗಡೆ ರಾಜ್ಯವ್ಯಾಪ್ತಿ 31 ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸರ್ಕಾರನ ಒತ್ತಾಯಿಸಲು ಒಂದು ದಿನದ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದೆ. ಅದಕ್ಕೆ ಇವತ್ತು ಕರ್ನಾಟಕದೊಳಗಡೆ ಎಲ್ಲ ಬೇರೆ ಬೇರೆ ವಲಯಗಳಲ್ಲಿ ಬ್ಯಾಂಕಿಂಗ್ ವಲಯ ಆಗಿರಬಹುದು, ಖಾಸಗಿ ವಲಯ ಆಗಿರಬಹುದು, IT-BT ಕಂಪನಿಗಳಲ್ಲಾಗಿರಬಹುದು, ಕೇಂದ್ರ ಸರ್ಕಾರದ ಆಧೀನದಲ್ಲಿ ಬರುವಂತ ರೈಲ್ವೆ ಇಲಾಖೆ ಮತ್ತೊಂದು ಇಲಾಖೆಗಳಲ್ಲಿ ಸಂಪೂರ್ಣವಾಗಿ ಉತ್ತರ ಭಾರತೀಯರುಗಳು ಕೂಡ ಪ್ರಮುಖ ಹುದ್ದೆಯನ್ನು ಅಲಂಕರಿಸಿ ಅಲ್ಲಿ ಕೂಡ ಕೆಳಮಟ್ಟದ ಹುದ್ದೆಗಳಲ್ಲೂ ಕೂಡ ಆ ಭಾಗದ ಜನರನ್ನ ತುಂಬಿಕೊಳ್ತಾ ಇದ್ರು ಅನ್ನುವಂಥದ್ದು ದೊಡ್ಡ ಆರೋಪ ಆಗಿದೆ. ಅದು ಸತ್ಯನೇ ಹೌದು. ಆ ಒಂದು ಕಾರಣಕ್ಕಾಗಿ ಇದರಿಂದ ಕನ್ನಡದ ಮಕ್ಕಳು ಬಹಳಷ್ಟು ಜನ ನಿರುದ್ಯೋಗಿಗಳಾಗ್ತಾ ಇದ್ದಾರೆ, ಉದ್ಯೋಗದಿಂದ ವಂಚಿತರಾಗ್ತಾ ಇದ್ದಾರೆ. ಇವತ್ತು ನೋಡ್ಬೋದು ಬ್ಯಾಂಕಿಂಗ್ಗಳಲ್ಲಿ ಹಳ್ಳಿ ಭಾಗದ ಜನರಲ್ಲಿ ಯಾರೋ ಉತ್ತರ ಭಾರತೀಯರು ಬಂದು ಹಿಂದಿ ಮಾತಾಡೋದ್ರಿಂದ ಅಲ್ಲಿ ಎಷ್ಟೋ ದಿನನಿತ್ಯವೂ ಕೂಡ ಜನಸಾಮಾನ್ಯ ಕನ್ನಡಿಗ ಅಪಮಾನವನ್ನ ಎದುರಿಸುವಂಥದ್ದು ಆಗ್ತಾ ಇದೆ. ಹಾಗಾಗಿ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ತೀರ್ಮಾನವನ್ನ ತಗೊಂಡಿದ್ದಾರೋ ಆ ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸಾಹೇಬರು ತಗೊಂಡು ಹೊಸ ಅಧ್ಯಾಯವನ್ನ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಾ ಇದೆ. ಇದು ಹೋರಾಟದ ಪ್ರಾರಂಭ. ಯಾಕಂದ್ರೆ ಹಿಂದಿನ ಹೋರಾಟ ನೋಡಿರ್ಬೋದು, ಕನ್ನಡದ ನಾಮಫಲಕದ ವಿಚಾರದೊಳಗ ಕರ್ನಾಟಕ ರಕ್ಷಣಾ ವೇದಿಕೆ ನಿಲುವು ತಗೊಂಡು ಆ ಹೋರಾಟವನ್ನ ಯಶಸ್ವಿಗೊಳಿಸಿತ್ತು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಆ ಹೋರಾಟವನ್ನ ಇತಿಹಾಸ ಮಾಡಿತ್ತು, ಹೆಸರು ಮಾಡಿತ್ತು. ಅದೇ ತರನಾಗಿ ಈ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಎಲ್ಲಾ ರೂಪರೇಷೆಗಳನ್ನ ಹಾಕೊಂಡಿದ್ದೀವಿ. ಆ ಒಂದು ಮಟ್ಟಕ್ಕೆ ಹೋಗೋ ಮುಂಚೆನೆ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿ ನಮ್ಮ ಎಲ್ಲಾ ಸಚಿವ ಸಂಪುಟದ ಎಲ್ಲಾ ಸಚಿವರುಗಳಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದೀವಿ. ಅದ್ರ ಜೊತೆ ಶಾಸಕರುಗಳು ಪಕ್ಷ ಭೇದವನ್ನ ಮರೆತು ಈ ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನ ತಡೆಯುವಂತ ಕೆಲಸ ಜನಪ್ರತಿನಿಧಿಗಳಾದಂತ ತಾವು ಕೂಡ ಬಹು ಪಾತ್ರದಲ್ಲಿದ್ದೀರಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಸರ್ಕಾರನ ಒತ್ತಾಯ ಮಾಡುವುದ್ರ ಮುಖಾಂತರ ಹೊಸ ಕಾಯ್ದೆಯನ್ನ ಜಾರಿ ತರುವುದ್ರ ಮುಖಾಂತರ ಸರ್ಕಾರ ಮತ್ತೆ ಎಲ್ಲ ಜನಪ್ರತಿನಿಧಿಗಳು ನಾಡಿನ ಪರವಾಗಿ, ನಾಡಿನ ಮಕ್ಕಳ ಪರವಾಗಿ ಇದೀವಿ ಅಂತ ಹೇಳಿ ತೋರಿಸ್ಕೊಡ್ಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ವಿ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಆಧಾರದ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಸನ್ಮಾನ್ಯ ಶ್ರೀ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ಕನ್ನಡಿಗರಿಗೆ 100% ಉದ್ಯೋಗವನ್ನ ನೀಡಬೇಕು ಅಂತೇಳಿ ಹೋರಾಟವನ್ನ ಕೈಗೆತ್ತಿಕೊಂಡಿದೆ. ಇವತ್ತು ನಾವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಾಂಕೇತಿಕವಾಗಿ ಧರಣಿ ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಕರ್ನಾಟಕ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಬಹುರಾಷ್ಟ್ರೀಯ ಕಂಪನಿ ಆಗಿರ್ಬೋದು, ಖಾಸಗಿ ಕಂಪನಿ ಆಗಿರ್ಬೋದು, ರಾಜ್ಯ ಸರ್ಕಾರದ ಉದ್ಯೋಗಗಳಾಗಿರ್ಬೋದು ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಈ ಸರೋಜಿನಿ ಮಹಿಷಿ ವರದಿ ಪ್ರಕಾರ ಏನು ಸಿ ಮತ್ತು ಡಿ ಗ್ರೂಪ್ಗಳನ್ನು 100% ಕನ್ನಡಿಗರಿಗೆ ಉದ್ಯೋಗವನ್ನು ನೀಡಬೇಕು. ಎ ಹುದ್ದೆಗಳನ್ನು 65% ನೀಡಬೇಕು, ಬಿ ಹುದ್ದೆಗಳನ್ನು 80% ನೀಡಬೇಕಂತೇಳಿ ಏನು ಒಂದು ನಿಯಮ ಇದೆ. ಆ ನಿಯಮವನ್ನು ಅನುಷ್ಠಾನಗೊಳಿಸಿ ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನು ನೀಡಬೇಕಂತೇಳಿ ಇವತ್ತು ನಾವು ಧರಣಿ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.